ಆಡಳಿತ ಪಕ್ಷ ವಿಪಕ್ಷದ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು. ಈ ಪ್ರತಿಭಟನೆ ಯಾವ ಕಾರಣಕ್ಕಾಗಿ ಅನ್ನೋದು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಇವತ್ತು ಆಡಳಿತ ಪಕ್ಷವೇ ವಿಪಕ್ಷದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಹೌದು, ನಾವು ಅಂತಿಮವಾಗಿ ಯಾರ ಸನ್ನಿಧಿನಲ್ಲಿ ಹೋರಾಟ ಮಾಡಬೇಕು? ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವರು, ಸಂವಿಧಾನ ಕೊಟ್ಟಂಥವರು, ಸ್ವಾತಂತ್ರ್ಯ ತಂದು ಕೊಟ್ಟಂಥವ್ರು ಮುಂದೆ ಇವತ್ತು ಹೋಗಿ ಹೇಳಬೇಕಾಗ್ತದೆ. ಎಂಥ ವಿಪರ್ಯಾಸ! ಇವತ್ತು ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ, ಅದು ಪ್ರತಿನಿಧಿಸ್ತಕ್ಕಂಥ ಇವತ್ತು ಪಕ್ಷದ ಮುಖಂಡರುಗಳು ಸಭೆನೇ ನಡೆಸೋಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಇದೇನಿದು? ಒಂದು ನೋಟಿಸು ಕೊಡೋಂಗಿಲ್ಲ, ಸಭೆನೇ ನಡೆಸೋದಿಲ್ಲ, ರಾಜೀನಾಮೆ ಪಡೀವಿ. ಆಯಿತು, ಯಾವ ಕಾರಣಕ್ಕೋಸ್ಕರ ರಾಜೀನಾಮೆ ಪಡಿಬೇಕು ಅಂತೇಳಿ ಒಂದು ನೋಟಿಸ್ ಕೊಡೋದು ಬೇಡವಾ? ನೋಟಿಸನ್ನು ಕೊಡದೆ ದೊಡ್ಡ ಗಲಾಟೆ ಮಾಡಿ ಅದನ್ನು ಸಭೆನೇ ನಡೆಯೋಕ್ಕೆ ಬಿಡ್ತಾಯಿಲ್ಲ ಅಂತಂದರೆ ಇದೊಂದೇ ಸಮಸ್ಯೆನ? ಕರ್ನಾಟಕದಲ್ಲಿರ್ತಕ್ಕಂಥದ್ದು ಅನೇಕ ಸಮಸ್ಯೆಗಳು, ಬರ ಸಮಸ್ಯೆ ಇದೆ, ಕುಡಿಯ ನೀರಿನ ಸಮಸ್ಯೆ ಇದೆ, ಕಾವೇರಿ ನೀರಿನ ಸಮಸ್ಯೆ ಇದೆ. ಇವ್ಯಾವುದನ್ನು ಕೂಡ ಚರ್ಚೆ ಮಾಡ್ದಲ್ಲ ಇದೊಂದನ್ನೇ ಇಟ್ಕೊಂಡಿದ್ದಾರೆ ಅಂತಂದರೆ ರಾಜಕೀಯ ಹಿತಾಸಕ್ತಿ ಅವರು ಅಡಗಿದೆ. ಅವರಿಗೆ ರಾಜಕೀಯ ಮೇಲಾಟಕ್ಕೋಸ್ಕರ ಇದೆಲ್ಲದು ಮಾಡ್ತಾಯಿದ್ದಾರೆ ವಿನಃ ಇವತ್ತು ರಾಜ್ಯದ ಜನಕ್ಕೆ ಒಳ್ಳೇದು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿಲ್ಲ. ಒಬ್ಬ ದಲಿತನಿಗಾಗಿ ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ನವರು ಅನ್ಯಾಯ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ವಿಪಕ್ಷ ನಾಯಕರ ವಾದ. ಯಾವ ದಲಿತ ನಾಯಕರು? ಎಸ್ ಟಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ. ಈಗ ಎಸ್ ಟಿ ಸಮುದಾಯದವರೇ ಇವತ್ತು ಮಂತ್ರಿಗಳಾಗಿದ್ದಾರೆ. ಮಂತ್ರಿಗಳಂತ ಮಾಡಿದ್ದೇ ತಪ್ಪು, ಅವರು ಭ್ರಷ್ಟ ಅಂತ ಹೇಳಿ ಇವತ್ತು ಕೂಗ್ತಾ ಇದ್ದಾರೆ. ಹೌದಪ್ಪ, ಎಲ್ಲಿ ಭ್ರಷ್ಟಾಚಾರ ಆಗಿದೆ? ಹೌದಾ ಅಲ್ವಾ? ನ್ಯಾಯಾಲಯಗಳಲ್ಲಿಲ್ವಾ? ಕೋರ್ಟಲ್ಲಿಲ್ವಾ? ಇಡಿಲಿಲ್ವಾ? ಏನಾಗಿದೆ ಅಂತಕ್ಕಂಥದ್ದನ್ನು ವ್ಯಾಪಕವಾಗಿ ಚರ್ಚೆ ಮಾಡಬೇಕಲ್ಲ. ಚರ್ಚೆ ಮಾಡ್ದಲ್ಲೇ ಬಂದು ವಿತಂಡವಾದವನ್ನು ಮಾಡಿಕೊಂಡು ಸಭೆನೇ ನಡೆಸೋಕ್ಕೆ ಬಿಡಲಿಲ್ಲ ಅಂತಂದರೆ ಏನರ್ಥ? ನೀವು ಜನರ ಹಿತವನ್ನು ಕಾಪಾಡ್ತಕ್ಕಂಥವ್ರು ಅಥವಾ ಏನು? ಒಂದು ಇದೊಂದು ಗೂಂಡಾ ಪ್ರವೃತ್ತಿಯಾಗಿದೆ. ಜನ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಒಂದು ಕಡೆ ಬರಗಾಲ, ಒಂದು ಕಡೆ ನೆರೆ ಹಾವಳಿ ಜಾಸ್ತಿ ಆಗ್ತಾ ಇದೆ, ರೈತರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ, ಎಲ್ಲವೂ ಚರ್ಚೆ ಆಗ್ತಾ ಇದೆ. ಏನಾದರೂ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಸದನದಲ್ಲಿ ಅಂತ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ನಿರೀಕ್ಷೆಗೆ ತಕ್ಕಂತೆ ಆಗ್ತಾ ಇದೆಯಾ ಅಂತ? ಏನೂ ಆಗ್ತಾ ಇಲ್ಲ. ಈ ಥರವಾದಂಥ ವಿತಂಡವಾದಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಶೋಭೆಯನ್ನು ತರೋದಿಲ್ಲ. ಇದು ನಿಮ್ಮ ನಡೆ ಏನಿದೆ ಅದು ಯಾವತ್ತೂ ಕೂಡ ಗೌರವ ತೋರ್ತಕ್ಕಂಥದ್ದಲ್ಲ. ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ವಿಧಿವಿಧಾನಗಳನ್ನು ಅನುಸರಿಸಿಯೇ ನಾವು ಮಾಡಬೇಕು ವಿನಃ ಅದು ವಿರುದ್ಧವಾಗಿ ಮಾಡಿದಾಗ ಇವತ್ತು ಇದು ವಿತಂಡವಾದ ಅದು ಅದರಿಂದ ರಾಜ್ಯದ ಜನಕ್ಕೆ ಒಳ್ಳೆಯದಾಗೋದಿಲ್ಲ. ನಾಗೇಂದ್ರ ಅವರ ರಾಜೀನಾಮೆ ಕೊಡಲಿ, ನಾವೆಲ್ಲದಕ್ಕೂ ಸಮಯ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆಯಿತು, ಯಾಕೆ ರಾಜೀನಾಮೆ ಕೊಡಬೇಕು? ಆಯಿತು, ನೀವು ನೋಟಿಸ್ ಕೊಟ್ಟು ಚರ್ಚೆ ಮಾಡಿ, ದಾಖಲೆಗಳು ಕೊಡಿ. ಅದು ಬಿಟ್ಬಿಟ್ಟು ನೀವು ರಾಜೀನಾಮೆ ಪಡೀರಿ ಅಂತೇಳಿ ಹೇಳಿದ್ರೆ ರಾಜಕೀಯಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಅವರಿಗೆ ರಾಜ್ಯದ ಜನರ ಹಿತ ಬೇಕಾಗಿಲ್ಲ, ಈ ಜನರ ಹಿತವನ್ನು ಕಾಪಾಡೋದು ಬೇಕಾಗಿಲ್ಲ, ಬರದ ಬಗ್ಗೆ ಪರಿಹಾರ ಬೇಕಾಗಿಲ್ಲ. ಇವೆಲ್ಲದನ್ನು ಮುಚ್ಚಾಕೋಸ್ಕರ ಈ ಥರದಂಥ ವಿತಂಡವಾದಗಳನ್ನ ಮಾಡ್ತಾ ಇದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಹಿರಿಯ ಶಾಸಕರಂತ ಟಿ ಬಿ ಜಯಚಂದ್ರ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಬಾಲು ಜೊತೆ LN ಸ್ವಾಮಿ, TV5 ಬೆಂಗಳೂರು.